ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಚಾಪ್ಟರ್ 25 ಕಮ್ಯುನಿಟಿ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಇದು 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ ಸೋಷಿಯಾಲಜಿ ಪಾರ್ಟಲ್ಲಿ ಬರೋದು. ಕಮ್ಯುನಿಟಿ ಏನಪ್ಪ ಇದು? ಕಮ್ಯುನಿಟಿ ಅಂದರೆ ಸೊಸೈಟಿ ಬಗ್ಗೆ ಕೇಳಿದ್ದೀವಿ. ಇದೇನು ಕಮ್ಯುನಿಟಿ ಅಂದರೆ? ಕಮ್ಯುನಿಟಿ ಅಂದರೆ ಏನೂ ಇಲ್ಲ, ನಾರ್ಮಲಾಗಿ ಜನ ಎಲ್ಲಿ ವಾಸ ಮಾಡ್ತಾರೆ. ವಾಸ ಮಾಡಬೇಕಾದ್ರೆ ಅವ್ರಿಗೆ ಆದಂತಹ ಒಂದು ರೀತಿ ನೀತಿ ಅಂತೆಲ್ಲ ಇರುತ್ತೆ. ಅಂದರೆ ಅವ್ರದ್ದು ಪದ್ಧತಿಗಳು. ಇವಾಗ ಸಿಟಿಲಿರೋರು ಹಿಂಗೆ ಬಾಳಬೇಕು ಅಂತಿರುತ್ತೆ, ಹಳ್ಳಿಲಿರೋರು ಹೀಗೆ ಇರಬೇಕು ಅಂತಿರುತ್ತಲ್ವಾ. ಅದನ್ನು ಎತ್ತಿ ತೋರಿಸೋದು. ಅಲ್ಲಿಗೆ ಆ ಕಮ್ಯುನಿಟಿಗೆ ಸೇರಿದಂತಹ ಜನ ಒಂದೇ ರೀತಿ ಇರ್ತಾರೆ. ಅವರ ಚಟುವಟಿಕೆಗಳು ಎಲ್ಲನೂ ಸಹ ಒಂದೇ ರೀತಿ ಇರುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಏನಂತ ಕರಿತೀವಿ? ಕಮ್ಯುನಿಟಿ ಅಂತ ಕರಿತೀವಿ. ಈ ಲೆಸನ್ ನಾವು ಏನೇನು ಕರಿತೀವಿ? ದ ಮೀನಿಂಗ್ ಆಫ್ ಕಮ್ಯುನಿಟಿ, ಸಿಟಿ meaning and features of the urban communities, the relationship of industrialization and urbanization, the features of rural and tribal communities. ಇಲ್ಲಿ 4 ಥರ ಕಮ್ಯುನಿಟಿ ಕೊಟ್ಟಿದ್ದಾರೆ, ಓಕೆನಾ. ಅಲ್ಲಿ ಬಂದ್ಬಿಟ್ಟು ಯಾವುದು ಅರ್ಬನ್ನು, ಇಂಡಸ್ಟ್ರೀಸು, ರೂರಲು, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಟೀಸ್ನ ಕೊಟ್ಟಿದ್ದಾರೆ. ಈಗ ನೋಡೋಣ. ದ ಮೀನಿಂಗ್ ಆಫ್ ಕಮ್ಯುನಿಟಿ: a group of people living in a specific geographical area with common rules and regulations, values and common identity is called community. It is a social unit. A group of people ಅಂದರೆ ಜನ. ಗ್ರೂಪ್ ಆಫ್ ಪೀಪಲ್ ಬಂದ್ಬಿಟ್ಟು ಒಂದು ಕಡೆ ವಾಸವಾಗಿರ್ತಾರೆ. ಅವ್ರಿಗೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅವ್ರಿಗೆ ಆದಂಥ ಮೌಲ್ಯಗಳಿರುತ್ತೆ. ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳಿರುತ್ತೆ, ಮತ್ತು ಅವ್ರಿಗೆ ಅಂತ ಒಂದು ಐಡೆಂಟಿಟಿ ಇರುತ್ತೆ. ಆ ಐಡೆಂಟಿಟಿ ಯಾವುದಪ್ಪ ಅಂದರೆ ಸೋಷಲ್ ಯೂನಿಟ್. ಎಕ್ಸಾಂಪಲ್ ಇವಾಗ ಹೇಳಿದ್ನಲ್ಲ ಅವಾಗಲೇ, ಸಿಟಿಲಿರುವಂಥ ಇರ್ತಾರೆ, ವಿಲೇಜಲ್ಲಿರುವಂಥ ಇರ್ತಾರೆ. ಹಾಗಾಗಿ ಅದನ್ನು ನಾವೇಂತ ಕರಿತೀವಿ? ಸೋಷಲ್ ಯೂನಿಟ್ ಅಂತ ಕರಿತೀವಿ. ನೆಕ್ಸ್ಟ್, ಕಮ್ಯುನಿಟಿ. ಮ್ಯಾನ್ ಕೆನಾಟ್ ಲಿವ್ ಅಲೋನ್, ಹಿ ಈಸ್ ಅ ಸೋಷಲ್ ಅನಿಮಲ್. ಹಿ ಎಸ್ಟಾಬ್ಲಿಷಸ್ ವೇರಿಯಸ್ ರಿಲೇಷನ್ಸ್ ವಿತ್ ದಿ members of the groups he lives in. Not only does he settle down to live with the members of a specific area, but he also develops gregariousness and social concern. ಇಲ್ಲಿ ಏನು ಹೇಳ್ತಿದೆ ಅಂದರೆ, ಮನುಷ್ಯ ಅವನಾಗವನು ಒಬ್ಬನೇ ಜೀವನ ಮಾಡೋದು ತುಂಬ ಕಷ್ಟ. ಅದಕ್ಕೆ ಅಂತ ಅವನು ಅವ್ರ ಸುತ್ತ ಆ ಜನಗಳಿಗೆ ಒಂದು ರಿಲೇಷನ್ಶಿಪ್ಪನ್ನು ಕೊಟ್ಟು ಅವನ ಜೊತೆಲಿ ಯಾವಾಗಲೂ ಅವನ್ನ ಇಟ್ಕೊಂಡು ಇರ್ತಾರೆ. ಮತ್ತು ಅವರು ಒಂದು ಏರಿಯಾದಲ್ಲಿ ಅವರು ವಾಸನ ಮಾಡ್ತಿರ್ತಾರೆ. ಆ ಏರಿಯಾದಲ್ಲಿ ಅವರು ತುಂಬ ಹಚ್ಕೊಂಡಿರ್ತಾರೆ. ಅಂದರೆ ಈ ಏರಿಯಾದಲ್ಲೇ ನಾವಿರೋದು, ಇದು ನಮ್ಮ ಜಾಗ ಅಂತ ಹೇಳ್ಬಿಟ್ಟು ಒಂದು ಬಾಂಧವ್ಯ ಬೆಳೆಸ್ಕೋತಾರಲ್ಲ. ಅದನ್ನು ನಾವೆಂತ ಕರಿತೀವಿ ಅಂದರೆ ಇಲ್ಲಿ ಗ್ರಿಗೇರಿಯಸ್ ಆ್ಯಂಡ್ ಸೋಷಲ್ ಕನ್ಸರ್ನ್ ಅಂತ ಕರಿತೀವಿ. ಡ್ಯೂ ಟು ದಿಸ್ ಅ ಸೆನ್ಸ್ ಆಫ್ ಟುಗೆದರ್ನೆಸ್ develops. This type of living in a specific area and leading a simple social life is called community. ಇಲ್ಲಿ ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಥವಾ ಪರ್ಟಿಕ್ಯುಲರ್ ಜಾಗದಲ್ಲಿ ನಾವು ನಮ್ಮ ಲೈಫ್ನ ಲೀಡ್ ಮಾಡ್ತೀವಲ್ವಾ. ಅದನ್ನು ನಾವೆಂತ ಕರಿತೀವಿ? ಕಮ್ಯುನಿಟಿ ಅಂತ ಕರಿತೀವಿ. ಮತ್ತು ಈ ಕಮ್ಯುನಿಟಿ ಫೀಚರ್ಸ್ ಏನು? ಗ್ರೂಪ್ ಆಫ್ ಪೀಪಲ್, ಲಿಮಿಟೆಡ್ ಸ್ಪೆಸಿಫಿಕ್ ಏರಿಯಾ, ಫೀಲಿಂಗ್ಸ್ ಆಫ್ ಟುಗೆದರ್ನೆಸ್, ಕಾಮನ್ ವಿಷನ್ ಆಫ್ ಲೈಫ್, ನಾಟ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಅಂದರೆ ಇಲ್ಲಿ ಜನ ಒಂದು ಗುಂಪಿನಲ್ಲಿ ವಾಸ ಮಾಡ್ತಿರ್ತಾರೆ. ನಿಗದಿತ ಸ್ಥಳದಲ್ಲಿ ಅದೆಷ್ಟೇ ಜಾಗದಲ್ಲಿ ವಾಸ ಮಾಡಬೇಕು ಅಂತ ಇರುತ್ತೆ. ಒಂದು ಫೀಲಿಂಗ್ ಇರುತ್ತೆ, ನಾವೆಲ್ಲರೂ ಒಂದೇ. ಮತ್ತು ನಮಗೆ ಅಂತ ಒಂದು ವಿಷನ್ ಇರುತ್ತೆ, ಏನದು ಕಾಮನ್ ಲೈಫಲ್ಲಿ ಲೀಡ್ ಮಾಡೋದು ಅಂತ ಇರುತ್ತೆ, ಓಕೆನಾ. ಅದಾದಮೇಲೆ ಇಲ್ಲಿ ಯಾವುದೇ ರೀತಿಯಂತಹ ಕಾನೂನಿಗೆ ಸಂಬಂಧಪಟ್ಟಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಇರಲ್ಲ. ನೆಕ್ಸ್ಟ್ ಈಗ ನೋಡೋಣ, ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಸಿಟಿ? ಅ ಸಿಟಿ ಈಸ್ ಅ ಪರ್ಮನೆಂಟ್ ಸೆಟಲ್ಮೆಂಟ್ ಆಫ್ ಪೀಪಲ್ ಹ್ಯಾವಿಂಗ್ ಹೈ ಪಾಪ್ಯುಲೇಷನ್ ಡೆನ್ಸಿಟಿ ಆ್ಯಂಡ್ ವೆರೈಟಿ ಆಫ್ ಸೋಷಲ್ ಸ್ಟ್ರಾಟಾ. ದ ಸೆನ್ಸಸ್ ಆಫ್ ಇಂಡಿಯಾ 2011 ಪ್ರಿಸ್ಕ್ರೈಬ್ ದ ಫಾಲೋಯಿಂಗ್ ನಾರ್ಮ್ಸ್ ಟು ಐಡೆಂಟಿಫೈ ಅ ಪ್ಲೇಸ್ ಆ್ಯಸ್ ಸಿಟಿ. ಇಲ್ಲಿ ಯಾವುದೇ ಒಂದು ಜಾಗವನ್ನು ನಾವು ಸಿಟಿ ಅಂತ ಹೇಗೆ ಕರಿತೀವಿ ಅಂತಂದರೆ, ಅಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇರಬೇಕು, ಓಕೆನಾ. ಆ ಪಾಪ್ಯುಲೇಷನ್ ಇರಬೇಕಾದ್ರೆ ಅದನ್ನು ನಾವೇನಂತ ಕರಿತೀವಿ? ಸಿಟಿ ಅಂತ ಕರಿತೀವಿ. ಮತ್ತು ಅದಕ್ಕೂ ಸಹ ಸ್ವಲ್ಪ ಏನಾದ್ರೂ ಕಂಡೀಷನ್ಸ್ ಅಥವಾ ಫೀಚರ್ಸ್ ಅಂತ ಇರುತ್ತೆ. ಅದೇನಪ್ಪ ಅಂದರೆ
ಮಿನಿಮಮ್ ಪಾಪ್ಯುಲೇಷನು 50,000 ಮೇಲಿರಬೇಕು. ಡೆನ್ಸಿಟಿ ಆಫ್ 1000 per square miles. ಸೊ ಇಲ್ಲಿ 1000 per square milesಗೆ ಅಲ್ಲಿ ಜನ ಜಾಸ್ತಿ ಇರಬೇಕು. ಅಂದರೆ ಎಲ್ಲೋ ಅಲ್ಲೋ ಒಂದೊಂದು ಮನೆ ಇರುತ್ತೆ, ಹಂಗೆ ಹಾಗೆಲ್ಲ ಇದ್ದರೆ ಅಲ್ಲಿ ಅದನ್ನು ಸಿಟಿ ಅಂತ ಕರೆಯಲ್ಲ. ಪಕ್ಕದಲ್ಲೇ ಮನೆಗಳು ಜನಗಳು ಓಡಾಡ್ತಿರ್ತಾರಲ್ಲ, ಸೊ ಅದು ನಾವು ಡೆನ್ಸಿಟಿ ಅಂತ ಕರಿತೀವಿ. ಮೆಜಾರಿಟಿ ಆಫ್ ದ ಪೀಪಲ್ ಆಕ್ಯುಪೈಡ್ ನಾನ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್, ಅಂದರೆ ಅಲ್ಲಿ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸು ಮಾಡೋದೇ ಇಲ್ಲ. ಸೊ ಆ ರೀತಿಯನ್ನ ನಾವು ಸಿಟಿ ಅಂತ ಕರಿತೀವಿ. ಅವೈಲೇಬಲ್ ಆಫ್ ಸಿವಿಕ್ ಅಮಿನಿಟೀಸ್, ಪೀಪಲ್ ಐಡೆಂಟಿಫೈ ಕಮ್ಯುನಿಟಿ ಆಸ್ ಟೌನ್, ಸಿಟಿ ಆ್ಯಂಡ್ ಮೆಟ್ರೋಪಾಲಿಟನ್ ಸಿಟಿ. ಸೊ ಸಿವಿಕ್ ಅಮ್ಯುನಿಟೀಸ್ ಅಂದರೆ ಬೇಸಿಕ್ ಫೆಸಿಲಿಟೀಸ್. ಸಿಟಿನಲ್ಲಿ ಏನೇನಿರುತ್ತೆ ಅಂತಂದರೆ ಒಳ್ಳೆ ರೋಡ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನು, ಹಾಸ್ಪಿಟಲ್ಸು, ಸ್ಕೂಲ್ಸು, ಕಾಲೇಜಸ್, ಸೊ ಇದೆಲ್ಲ ಏನಂತ ಕರಿತೀವಿ ಅಮ್ಯುನಿಟೀಸ್. ಪಾರ್ಕ್ ಆಗಿರ್ಬೋದು, ಸೊ ಹೀಗೆ ಎಲ್ಲನೂ ಓಕೆನಾ. ಸೊ ಅಂತ ನಾವೇನಂತ ಕರಿತೀವಿ ಅಂದರೆ ಸಿಟಿ, ಮೆಟ್ರೋಪಾಲಿಟನ್ ಸಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ನೋಡೋಣ ಫೀಚರ್ಸ್ ಆಫ್ ಸಿಟೀಸ್. ವೆರೈಟಿ ಆಫ್ ಸೋಷಿಯಲ್ ಸ್ಟ್ರಾಟಾ, anonymity, increased social movement, greater emphasis on individualism, materialistic comfort and privacy, development of associations and unions, families of small size, fast pace of social reforms. ಸೊ ಇಲ್ಲಿ ಸೋಷಿಯಲ್ ಸ್ಟ್ರಾಟಾ ಅಂದರೆ ಡಿಫ್ರೆಂಟ್ ಆಫ್ ಸೊಸೈಟಿ ಆಫ್ ಗ್ರೂಪ್ಸ್ನ ಮತ್ತು ಪೀಪಲ್ನ ನೋಡ್ಬೋದು. ಅನೋನಾಮಿಟಿ ಅಂದರೆ ಅಲ್ಲಿ ಯಾವ ಥರ ಮಾತಾಡೋಕ್ಕೆ ಇಷ್ಟ ಆಗೋಲ್ಲ, ಯಾಕೆ ಬೇಕು ನಮ್ಗೆ ಯಾಕೆ ಬೇಕು ಅಂತ ಒಂದು ಫೀಲ್ ಇರ್ತಲ್ಲ, ಸೊ ಅದು ಅನೋನಾಮಿಟಿ. ಮತ್ತು ಸೋಷಿಯಲ್ ಮೂಮೆಂಟಲ್ಲಿ ಮಕ್ಕಳು ತುಂಬ ಜಾಸ್ತಿ ಮೂಮೆಂಟ್ ಇರುತ್ತೆ. ಮತ್ತು ಅಲ್ಲಿ ಇಂಡಿವಿಜುವಲಿಸಮ್ ಅಂದರೆ ನಮ್ಮದು ಮಾತ್ರ ಅಂತ ಹೇಳ್ಬಿಟ್ಟು. ಮೆಟೀರಿಯಲಿಸ್ಟಿಕ್ ಅಂದರೆ ವಸ್ತುಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ ಮತ್ತು ಅದರಿಂದ ಕಂಫರ್ಟ್ ಬೇಕು ಅಂತ ತುಂಬ ಆಸೆ ಪಡ್ತೀವಿ. ಪ್ರೈವಸಿ ಮತ್ತು ಅಸೋಸಿಯೇಷನ್ಸ್ ಮತ್ತು ಯೂನಿಯನ್ಸ್ನ ಡೆವಲಪ್ ಮಾಡ್ಕೊಂಡಿರ್ತೀವಿ. ಅಲ್ಲಿ ತುಂಬ ಚಿಕ್ಕ ಫ್ಯಾಮ್ಲಿಯಾಗಿ ಸಿಟಿನಲ್ಲಿ ಬದುಕ್ತಾ ಇರ್ತೀವಿ. ಮತ್ತು ಅಲ್ಲಿ ಎಲ್ಲ ಒಂಥರ ಫಾಸ್ಟಾಗಿ ಆಗಬೇಕು, ನಿಧಾನಕ್ಕೇನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಜಾಬ್ಗೆ ಹೋಗ್ಬೇಕಾದ್ರೆ ಬೇಗ ಹೋಗಬೇಕು ಅಂತೆಲ್ಲ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಫಾಸ್ಟ್ ಲೈಫ್. ನೆಕ್ಸ್ಟ್ ನೋಡೋಣ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಅರ್ಬನೈಸೇಷನ್. ಇಂಡಸ್ಟ್ರಿಯಲೈಸೇಷನ್ ಮೀನ್ಸ್ ದ ಚೇಂಜ್ ಇನ್ ಟೆಕ್ನಾಲಜಿ used in production of materials and service. To be specific, this term is used to indicate the development of manufacturing industry. So ಇಂಡಸ್ಟ್ರಿಯಲೈಸೇಷನ್ ಅಂದರೆ ಏನು, ಅಲ್ಲಿ ಯಾವುದೇ ಆಗಲಿ ರಾ ಮೆಟೀರಿಯಲ್ಸ್ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಅದನ್ನು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಒಂದು ಪ್ರಾಡಕ್ಟ್ನ ಮತ್ತು ಅದರ ಸರ್ವಿಸ್ನ ನಾವು ಹೇಗೆ ಬೆಸ್ಟ್ ಔಟ್ಪುಟ್ಟಾಗಿ ಕೊಡ್ತೀವಿ ಅಂತ ಹೇಳಿ. ಮತ್ತು ಇದನ್ನು ಸ್ಪೆಸಿಫೈಡಾಗಿ ನಾವು ಡೆವಲಪ್ಮೆಂಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನಲ್ಲಿ ತುಂಬ ಯೂಸ್ ಮಾಡ್ತೀವಿ. ಬಿಕಾಸ್ ಆಫ್ ದಿಸ್ ಮೊನೋಪೊಲಿಸ್ಟಿಕ್ ಆ್ಯಟಿಟ್ಯೂಡ್ ಆಫ್ ದಿ ಬ್ರಿಟಿಷ್ ಗವರ್ನಮೆಂಟ್ ಟಿಲ್ ಫಸ್ಟ್ ವರ್ಲ್ಡ್ ವಾರ್ ದೇ ಡಿಡ್ ನಾಟ್ ಎಸ್ಟಾಬ್ಲಿಷ್ ಎನಿ ಇಂಡಸ್ಟ್ರಿ ಇನ್ ಇಂಡಿಯಾ. ಸಬ್ಸಿಕ್ವೆಂಟ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಸ್ಟ್ರೀಸ್ ರಿಸಲ್ಟ್ ಇನ್ ಡಿಸ್ಟ್ರಕ್ಷನ್ ಆಫ್ ಓಲ್ಡ್ ಕಾಟೇಜ್ ಇಂಡಸ್ಟ್ರೀಸ್. ಸೊ ನಮಗೆಲ್ಲ ಗೊತ್ತಿರೋಂಗೆ ನಮ್ಮನ್ನು ಬ್ರಿಟಿಷರ್ಸು ನಮ್ಮ ದೇಶದಲ್ಲಿ ಬಂದು ಆಳ್ವಿಕೆನ ಮಾಡ್ತಿದ್ರು, ಅಂದರೆ ರೂಲ್ ಮಾಡ್ತಿದ್ರು. ಮತ್ತು ಫಸ್ಟ್ ವರ್ಲ್ಡ್ ವಾರ್ವರೆಗೂ ಅವರು ಯಾವುದೇ ರೀತಿಯ ಇಂಡಸ್ಟ್ರೀಸು ಎಸ್ಟಾಬ್ಲಿಷ್ ಇರಲಿಲ್ಲ. ಮತ್ತು ಅದೆಲ್ಲ ಆದಮೇಲೆ ಏನಾಯಿತು, ಅಲ್ಲಿ ನಮ್ಮದು ಕಾಟೇಜ್ ಇಂಡಸ್ಟ್ರೀಸ್ ಅಂತ ಇತ್ತು. ಅಂದರೆ ತುಂಬ ಚಿಕ್ಕ ಇಂಡಸ್ಟ್ರೀಸು ನಮ್ಮ ಬಟ್ಟೆಗಳಾಗಲಿ ಮತ್ತು ನಮ್ಗೆ ಏನೇನು ವಸ್ತುಗಳು ಬೇಕೋ ನಾವೇ ತಯಾರು ಮಾಡ್ಕೊತಿದ್ವಿ. ಸೊ ಅದು ಸಹ ತುಂಬ ಡಿಸ್ಟ್ರಕ್ಟ್ ಆಯಿತು. ನೆಕ್ಸ್ಟ್ ವಿಲೇಜಸ್ ವೇರ್ ಬ್ರಾಟ್ to cities and industrial centers. Not only did the villagers desert their villages and take shelter in cities, but they also accepted the available opportunities to work. ಮತ್ತು ಇಲ್ಲಿ ಎಷ್ಟೊಂದು ವಿಲೇಜಿಂದ ಕರ್ಕೊಬಂದು ಸಿಟಿನಲ್ಲಿ ಇರಿಸಿ ಅವ್ರಿಗೊಂದು ಕರೆಕ್ಟಾಗಿರುವಂತಹ ಏನೂ ಫೆಸಿಲಿಟೀಸ್ ಇಲ್ಲದೇ ಇದ್ದರೂ ಸಹ, ಈ ಶೆಲ್ಟರ್ ಆಗಿರ್ಬೋದು ಮತ್ತು ಯಾವುದೇ ರೀತಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲದೇ ಇದ್ದರೂ ಸಹ ಅವರೆಲ್ಲದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಸಿಕ್ಕಿರೋಂಥ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಇಲ್ಲೇ ಜೀವನ ಮಾಡೋದನ್ನು ಕಲಿತಾರೆ. ಜಿಯೋಗ್ರಫಿಕಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಮೂವ್ಮೆಂಟ್ ಬ್ರಾಟ್ ಪೀಪಲ್ ಕ್ಲೋಸರ್. ಸೊ ಇಲ್ಲಿ ಇಂಡಸ್ಟ್ರಿಯಲ್ ಮೂವ್ಮೆಂಟ್ ಮತ್ತು ಜಿಯೋಗ್ರಫಿಕಲ್ ಮೂವ್ಮೆಂಟ್ ಏನಪ್ಪ ಇದೆ? ಜಿಯೋಗ್ರಫಿಕಲ್ ಮೂವ್ಮೆಂಟ್ ಅಂದರೆ ಇನ್ವೆನ್ಷನ್ ಆಫ್ ದಿ ನ್ಯೂ ಪ್ಲೇಸಸ್ ಅಥವಾ ನ್ಯೂ ಕಂಟ್ರೀಸ್ ಅಥವಾ ಕಾಂಟಿನೆಂಟ್ಸ್. ಸೊ ಅದೆಲ್ಲ ಏನು ಮಾಡುತ್ತೆ ಅಂದರೆ ಪೀಪಲ್ನ ತುಂಬ ಕ್ಲೋಸ್ ಆಗಿ ಒಬ್ರಿಗೊಬ್ಬರು ಪರಿಚಯ ಆಗೋಂಥರಂತ ಮಾಡುತ್ತೆ. ರೈಲ್ವೇಸ್ ಆ್ಯಂಡ್ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಲೈಕ್ ಬಸ್ಸಸ್ brought people together
More than anything else, industrialization changed our social environment and created cities. ಸೊ ಇಂಡಸ್ಟ್ರೀಸು ಇಲ್ಲಿ ಸೋಷಿಯಲ್ ಎನ್ವಿರಾನ್ಮೆಂಟ್ನ ಟೋಟಲ್ ಆಗಿ ಚೇಂಜ್ ಮಾಡಿ ಅದು ಸಿಟಿನ ಕ್ರಿಯೇಟ್ ಮಾಡ್ತು. ಇನ್ನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ನ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಯಾರಿಗಾದ್ರೂ ನೀಡಿದರೆ ದಯವಿಟ್ಟು ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ಥ್ಯಾಂಕ್ ಯು.